ಅಪ್ಪಾಜಿ ಬಿಟ್ಟು ಎಲ್ಲೂ ಹೋಗಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಇವತ್ತು ಜನ ಇಷ್ಟು ವರ್ಷ ಆದ್ರೂ ಕೂಡ ಪ್ರೀತಿ ಅಭಿಮಾನ ಅಣ್ಣವ್ರ ಮೇಲೆ ಇಟ್ಟಿರುವಂಥದ್ದು, ಅಪ್ಪಾಜಿ ಮೇಲೆ ಇಲ್ಲ ಅದೇನು ಒಂದ್ಸತಿ ಹೇಳ್ತೀವಿ ಇದು ಅಚ್ಚೆ ಹಾಕ್ಸ್ತಾನೆ, ಒಂದು ಅಚ್ಚೆ ಹಾಕ್ಸ್ಕೊಂಡ್ಬಿಟ್ರೆ ಹೆಂಗೆ ಶಾಶ್ವತವಾಗಿರುತ್ತೋ ಆ ಥರ ಅವ್ರ ಹೆಸರು ಯಾಕೆ ಅವ್ರು ಮಾಡಿದಂಥ ಒಂದು ಏನಂತೀವಿ ಕಲಾ ಸೇವೆ ಇರ್ಬೋದು, ಇಲ್ಲ ಮ್ಯೂಸಿಕಲ್ ನೈಟ್ ವೈಸ್ಲಿ ಜನಗಳ ಸೇವೆ ಮಾಡಿರೋದು ಇರ್ಬೋದು, ಸಾಕಷ್ಟು ಎಕ್ಸಾಂಪಲ್ಸ್ಗಳಿದೆ. ಅದೇನು ಅವ್ರು ಒಂದು ಎರಡು ಅಂತಲ್ಲ, ಸಿನಿಮಾ ಇಂಡಸ್ಟ್ರಿ ಬಿಟ್ಟು ಮ್ಯೂಸಿಕಲ್ ನೈಟ್ ಅಂತ ರಾಜ್ಕುಮಾರ್ ಮ್ಯೂಸಿಕಲ್ ನೈಟ್ ಮಾಡಿದ್ದೆ ಅಭಿಷೇಕ್, ಅದು ಬಿಟ್ಟು ಆಮೇಲೆ ಗೋಕಾಕ್ ಬರೆದಿದ್ದು ನಮಗೆ ಗೊತ್ತಿರಬೇಕು. ಒಂದು ಪೊಲಿಟಿಕಲ್ ಅಜೆಂಡಾ ಇಲ್ದೇನೆ ಒಬ್ಬ ಮನುಷ್ಯ ಬಂದು ಒಂದು ಭಾಷೆಗೋಸ್ಕರ ಅಷ್ಟೊಂದು ಇದು ಮಾಡಬೇಕಂದ್ರೆ ಸಾಮಾನ್ಯ ಅಲ್ಲ. ಅದಕ್ಕೊಂದು ದೈವ ಕೃಪೆ ಬೇಕು. ಆ ಒಂದು ಕೃಪೆ ಅದು ಅಷ್ಟು ಹೆಮ್ಮೆ ಅನ್ಸುತ್ತಪ್ಪ, ಇಂಥ ಒಂದು ತಂದೆಗೆ ನಾವು ಮಗನಾಗಿ ಬಂದಿದ್ದೀವಿ. ಆ್ಯಂಡ್ ಇವತ್ತು ಯಾತಿಗೆ ಜನ ಬರ್ತಾರೆ ಅಂದರೆ ದೇ ಸೆಟ್ ಎಕ್ಸಾಂಪಲ್. ಯಾಕಂದ್ರೆ ಮಕ್ಕಳಿಗೆ ಮೊದಲು ಹೇಳ್ಬಿಡ್ತಾರೆ, ಚಿಕ್ಕ ಮಕ್ಕಳಿಗೆ ಯಾರಾದ್ರೂ ರಾಜ್ಕುಮಾರ್ ಅಂತಾರೆ. ಯಾಕೆ ಹೇಳ್ತಾರೆ, ಅವ್ರ ತಂದೆ ತಾಯಿಗಳು ಆ್ಯಕ್ಚುಲಾಗಿ ಅವರು ಇರ್ಬೇಕಾದ್ರೆ ಹೇಳ್ತಾರೆ ಇವ್ರು ರಾಜ್ಕುಮಾರ್ ತಾತ ಅಂತ ಹೇಳ್ಕೊಬಿಡ್ತಾರೆ. ಅಂದರೆ ಒಂದು ಲೆಸನ್ ಥರ, ಇವಾಗ ನಾವು ಹೆಂಗೆ ಪಾಠ ಓದ್ತೀವಿ ಆ ಥರ ಒಂದು ಲೆಸನ್ ಥರ ಆಗ್ಬಿಟ್ರು ಅವರು, ಒಂದು ಪಾಠ ಥರ ಅವರು. ಐ ಥಿಂಕ್ ಎವ್ರಿ ಇಯರ್ ಇನ್ನೂ ಜಾಸ್ತಿನೇ ಆಗುತ್ತೆ, ಅವರು ಕಮ್ಮಿ ಆಗಲ್ಲ. ಇವತ್ತು ಅಷ್ಟೇ ಬೆಳಗ್ಗೆ ನೀವು ಹೇಳಿದಂಗೆ ಒಂದು ಮೀಮ್ ತುಂಬ ವೈರಲ್ ಆಗಿತ್ತು. ಕರ್ನಾಟಕ ಎಷ್ಟೇ ಲೀಡರ್ಗಳು ಬರ್ಬೋದು, ನಾಯಕರು ಬರ್ಬೋದು, ಬಟ್ ಯಾವುದೇ ಧರ್ಮ ಜಾತಿ ಯಾವುದನ್ನು ಟಚ್ ಮಾಡದೆ ಒಂದು ಕನ್ನಡ ಭಾಷೆಗೊಬ್ಬ ನಿಂತಂತ ಏಕೈಕ ಕನ್ನಡ. ಹೌದು, ಅದು ಟ್ರೂತ್ ತಾನೆ, ಅದು 100% ಟ್ರೂತ್. ಅದು ಇಲ್ಲೋದಲ್ಲ, ಇಡೀ ರಾಷ್ಟ್ರದಲ್ಲೇ ಅದು ಒಂದು ಎಲ್ಲಾರು ಏನೇನೋ ಒಂದು ಇದಕ್ಕೆ ಬಯಸ್ಕೊಂಡ್ ಬರ್ತಾರೆ. ಬಟ್ ಅವ್ರು ಏನು ಬಯಸನೇ ಬಂದು ಇಷ್ಟು ಮಟ್ಟಿಗೆ ಒಂದು ಭಾಷೆ ಅಭಿಮಾನ ಇಟ್ಕೊಂಡು ಮಾಡಿದ್ರು ಅದು ಖುಷಿ. ಅಭಿಮಾನಿಗಳು ಕ್ಷಣದವರೆಗೂ ಅಣ್ಣವ್ರನ್ನು ಮರೆತಿಲ್ಲ, ಅವ್ರ ಸಿನಿಮಾಗಳು ಮರೆಯಲ್ಲ. ಜನರೇಷನ್ ನೀವು ಹೇಳಿದ ಚಿಕ್ಕ ಮಕ್ಕಳು ಬರ್ತಾರೆ, ಮರೆಯಲ್ಲ. ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಅವರು ಏನಾಗ್ಬಿಡುತ್ತೆ, ಇವಾಗ ನಾವು ಸಿನಿಮಾ ನೋಡ್ಬೇಕಾದ್ರೆ ನಾವು 100% ಆಗಿನ ಕಾಲದ ಸಿನಿಮಾ ಅಂತ ಹೇಳಕ್ಕೆ ಆಗಲ್ಲ. ಅಪ್ಪಾಜಿ ಸಿನಿಮಾ ಅಂತೂ ಇವಾಗ್ಲೂ ಅದು ಅನ್ವಯಿಸುತ್ತೆ. ಇವಾಗ ಅಗ್ರಿಕಲ್ಚರ್ ವೈಸ್ ಆಗಲಿ, ಸೋಷಿಯಲ್ ಮೆಸೇಜ್ ಆಗಲಿ, ರಿಲೆವೆಂಟ್ ಆಗಲಿ, ಇಲ್ಲ ಸಂಬಂಧಗಳು ಇನ್ನೂ ಉಳ್ಕೊಂಡಿದೆ ಅಂದ್ರೆ ಅದು ಇಂಥ ಅಪ್ಪಾಜಿ ಮಾಡಿದಂಥ ಒಂದು ಸಿನಿಮಾಗಳ ಒಂದು ಮೂಲಕನೇ ಉಳ್ಕೊಂಡು. ಏನಿಲ್ಲ, ಬಂದು ಮಗು ನಿಂತಿದ್ದು ಕೊಟ್ಟೆ ಅಷ್ಟೇ. ಬಟ್ ಒಬ್ಬಟ್ಟು ನಂಗೆ ತುಂಬ ಇಷ್ಟ, ಅದಕ್ಕೆ ಯಾವುದೋ ಒಂದು ಸ್ವೀಟ್ ತಿಂಡಿ ತಿನ್ಬೇಕು ಆಗಬೇಕಂತ. ಚೆನ್ನಾಗಿದೆ ಮ್ಯಾಮ್, ನಾಟ್ ಬ್ಯಾಡ್. ಆಲ್ಮೋಸ್ಟ್ 95% ರೆಡಿ ಇದೆ. ಆಲ್ಮೋಸ್ಟ್ ವಾಕಿಂಗ್ ಎಲ್ಲ ರೆಗ್ಯುಲರ್ ಸ್ಟೈಲೇ ಬಂದಿದೆ ಅಂತ ಥರ ಎಲ್ಲ. ಸ್ವಲ್ಪ ಡ್ಯಾನ್ಸಿಂಗ್ ಗಿನ್ಸಿಂಗ್ ಎಲ್ಲ ಶುರು ಮಾಡಿದ್ವಿ ನಾವು, ಸ್ವಲ್ಪ ಎನರ್ಜಿ ಜಾಸ್ತಿ ಆಗಿದೆ. ಅಂದರೆ ಸ್ಟಾರ್ಟಿಂಗ್ ಅದೇನಾದರೂ ಡಿಸೆಂಬರ್ ಆಗಿರೋದು, ಜನವರಿ ಫೆಬ್ರವರಿ ಆ್ಯಕ್ಚುಲಾಗಿ 5-6 ಮಂತ್ಸ್ ಬೇಕು. ಬಟ್ ನಾನು ಸ್ವಲ್ಪ ರಿಕವರಿ ಅರ್ಲಿಯಾಗಿ ಆಗಿದೆ. ಡಾಕ್ಟರ್ ಹೇಳ್ತಾ ಇದ್ರು, ಅವ್ರು ಯಾವಾಗ ಎವ್ರಿ 10 days ಫೋನ್ ಮಾಡ್ತಾ ಇರ್ತಾರೆ, ಏನು ಶಿವಣ್ಣ ಹಂಗೆ ಡ್ಯಾನ್ಸ್ ಆಡ್ಬಿಟ್ಟಿದ್ರೆ ಹೆಂಗೆ ಆಡ್ಬಿಟ್ಟಿದ್ರೆ. ಐ ಥಿಂಕ್ ವೆರಿ ಫಾಸ್ಟ್ ರಿಕವರಿ, ತುಂಬ ಹಂಗೆ ಇರಲಿ. ಬಟ್ ಸ್ವಲ್ಪ ನಾವು ಪ್ರಯತ್ನ ಪಡ್ತಾ ಇರ್ತೀವಿ, ಪುಷ್ ಮಾಡೋಕ್ಕೆ ಹೋಗಲ್ಲ, ಪ್ರಯತ್ನ ಪಡ್ತಾ ಇರ್ತೀವಿ. ಇಲ್ಲ ಒಂದು ಕಡೆ ದೇವರ ಆಶೀರ್ವಾದ.